ಒಂದು ಬಿದ್ದೊಟ್ಟಿಗೆ ಇನ್ನು ನಾನು ದುಃಖವಲ್ಲ ಅದು ಸಿಕ್ಕಬೇಕಾಗಿದೆ. ಹೌದಲ್ವೇ? ಇದು ಛಲ. 625, 622, 621, 620, 620 ಅಂದರೆ 99.5, 99.4, 99.2 ಅಂದರೆ ನಮ್ಮ ಜಿಲ್ಲೆಯ ವಿದ್ಯಾರ್ಥಿನಿಯರು, ಸಹೋದರ ಸಹೋದರಿಯರು ಎತ್ತರಕ್ಕೆ ಇರುವಂತಹ ಎಲ್ಲ ಅವಕಾಶಗಳು ಇಲ್ಲಿ ಒಳ್ಳೆ ಇತ್ತು. ಶಿಕ್ಷಣದೊಳಗೆ ನಾಲಿದ್ದವರದವರಲ್ಲಿ, ಸಾಹುಕಾರದವರಲ್ಲಿ ಅವ್ರ ಮಕ್ಕಳಿಗೆ ಮಾರ್ಕ್ಸ್ ಹೆಚ್ಚಿಕೊಂಡು ಓದಾಕ ಪುಸ್ತಕ ಹೆಚ್ಚಿಗೆ ಲೈಟ್ ಚಲೋದಂತಕ್ಕೆ ಅದಕ್ಕೆ ಅವ್ರಿಗೆ ಹೆಚ್ಚಿಗೆ ಅಭ್ಯಾಸ ಮಾಡೋಕ್ಕೆ ಅವಕಾಶ ಇದೆ. ಅದಕ್ಕೆ ಅವ್ರಿಗೆ ಹೆಚ್ಚಿಗೆ ಮಾರ್ಕ್ಸ್ ಬೀಳೋಕ್ಕೆ ಸಾಧ್ಯತೆ ಅಂತಿತ್ತು. ಆದರೆ ಇವತ್ತು ಹಂಗಿಲ್ಲ. ಇವತ್ತು ಅತ್ಯಂತ ಕಡುಬಡವದ ಮಗಳು 625, 425 ಮಟ್ಟಕ್ಕೆ ಬಂದ. ನಮ್ಮ ಜಿಲ್ಲಾದಾಗ ನೋಡ್ರಿ, 1ನೇ ರ್ಯಾಂಕ್ 1ಗೆ 2ನೇದು 9 ದಾಂಡಾಕಣ, 3ನೇದು ದಾಂಡಾಕಣ, 4ನೇದು ಮತ್ತದು 3 ಅಥವಾ ಕೇಳಿದ. ಇಲ್ಲಾಂದ್ರೆ ಮತ್ತೆ ಅತ್ಯಂತ ಶ್ರಮಿಕರ ಮಗ, ರೈತರ ಮಗ, ಕೂಲಿಕಾರರ ಮಗ. ಇದೇನು ತೋರಿಸ್ತದೆ ಅಂದರೆ ನಿಮ್ಮ ಹತ್ರ ಟ್ಯಾಲೆಂಟ್ ಐತಿ, ನಿಮ್ಮ ಹತ್ರ ಸಾಮರ್ಥ್ಯ ಐತಿ, ಧೈರ್ಯ ಮಾಡಬೇಕು, ಮುನ್ನುಗ್ಗ್ರಿ. ನೀವೇನು ಶಾಣರಾಗಿ ಓದಿರಿ, ಹೆಚ್ಚು ಮಾರ್ಕ್ಸ್ ತಗೊಂಡಿರಿ. ನನಗೆ 4 ಮಂದಿಯಾಗ ಒಂದು ಇಬ್ಬರಿಗಾರ IAS ಟಾಪರ್ ಆಗೋದು ಅಂತ ಹೇಳಿ ನಿಮ್ಮ ಇಂಗ್ಲಿಷ್ ಮಾಡಿದ್ರೆ ಅವಾಗ ನನಗೆ ಭಾರಿ ಖುಷಿ ಆಗೈತಿ. ಈಗ ನೀವು ಇಷ್ಟೇ ಮೈಸೂರು ಭಾಗ ತಿಂತಿದ್ದಲ್ಲ, ಅವತ್ತು ಒಂದು ಪೂರ್ಣ ಮೈಸೂರು ಭಾಗ ನಿಮ್ಮೆಲ್ಲರಿಗೆ ದೇವರು ಒಳ್ಳೆಯದು ಮಾಡಿ. ನಿಮ್ಮ ಜೊತೆಗೆ ನಮ್ಮ ಕ್ಷೇತ್ರದವರು ಸುಮಾರು 8 ಮಂದಿಗೆ ನಾವು ಸನ್ಮಾನ ಮಾಡಿದ್ವಿ. ಒಬ್ಬಕ್ಕಿಗೆ ನಿನಗೆ ಸನ್ಮಾನ ಮಾಡಬೇಕು ಅಂತ ನಾನು ಅನ್ಬೇಕು ಅಂತ ಕೆಳಗೆ ಬಂದೆ. ಅವಾಗ ನಮ್ಮ ಹುಡುಗಿ ಹೇಳಿದ, ಈ ಅಮ್ಮ ನಮ್ಮ ಹಾಸ್ಟೆಲ್ನಾಗ ಕುಕ್ ಅಂತ ಸ್ಕೂಲೊಳಗೆ ಬಿಸಿ ಊಟ ಮಾಡ್ತಾರೆ. ಬಿಸಿ ಊಟ ಮಾಡಿಸಿ ಮಕ್ಕಳಿಗೆ ಸೇವೆ ಮಾಡ ಅದನ್ನೆಲ್ಲ ತಿಂದೆ ಆಕಿ ಮಗಳ ಬುದ್ಧಿ ಹಾಕೋದಕ್ಕೆ ಕ್ರಮ ಮಾಡಲ್ಲ ಅಂತ ತಿಳ್ಕೊಳ್ತೀನಿ. ಹಾಗೇನೆ ಉಳಿದೆಲ್ಲ ಅಭ್ಯರ್ಥಿಗಳು, ವಿದ್ಯಾರ್ಥಿನಿಯರು ನೀವು 6 ಬಂದ್ರಿ. ನಾವು ನಮ್ಮ ಹತ್ತಿ ಸ್ಕೂಲ್ಗೆ ನಾನು ಹೋದಾಗ ಅವ್ರಿಗೆ ನಿಮ್ಮಲ್ಲಿ ಸ್ಕೋರ್ ಮಾಡಿಲ್ಲ ಅಂತ ಆ ಟೀಚರ್ನ ಬೇಕು ಅಂತ ಇರ್ತಿದ್ದೆ ನಾನು. ಇವತ್ತು 611 ಮಾರ್ಕ್ಸ್ ತಗೊಳ್ಳುವಂತೆ ಅವರ ವಿದ್ಯಾರ್ಥಿನಿಯನ್ನು ತಯಾರು ಮಾಡಿ ಆ ಟೀಚರ್ ಅಲ್ಲೇ ನಿಂತ್ಕೊಂಡು ನಾನು ನೋಡಿ ನಮ್ಮ ಹುಡುಗ ಬಂದು ನಂಬರ್ ತೋರಿಸ್ತಿರ್ತಾರೆ. ಅಂದರೆ ಯಾವಾಗ ನೀವು ಒಂದು ಶಾಣರಾಗ್ತೀರಿ, ಯಾವಾಗ ಸಮರ್ಥರಾಗ್ತೀರಿ, ಯಾವಾಗ ಒಂದು ಜ್ಞಾನ ಕ್ಷೇತ್ರದ ಬಗ್ಗೆ ನಮಗೆ ಅಭಿಮಾನ ಹೋಗ್ತೈತಿ, ಅವಾಗ ಸಹಜವಾಗಿ ಪ್ರೀತಿ ಹೆಚ್ಚಾಗ್ತದೆ. ನೀವು ನಮ್ಮ ಆಸ್ತಿ. ನಾನು ಇಷ್ಟ ಹೇಳ್ತೀನಿ ಈ ಸಂದರ್ಭದೊಳಗೆ, ಇವತ್ತೇನು ನಿಮ್ಮ ಪಾಲಕರು ನೀವೆಲ್ಲರೂ ಸಾಮಾನ್ಯ ಕುಟುಂಬದಿಂದ ಬಂದವರು. ನೀವು ಯಾರಿಗೆ ಮರ್ಚಿಡಿಸ್ ಕಾರಣ ಬಂದಿರೋದವರಲ್ಲ, ಇನೋವಾ ಕಾರಣ ಬಂದಿರೋದವರಲ್ಲ. ಬಸ್ ಸ್ಟ್ಯಾಂಡಿಂದ ಬಂದಿರಿ, ಇಲ್ಲ ನಿಮ್ಮ ಅಪ್ಪನ ಸೈಕಲ್ ಮೋಟರ್ ಸ್ಕೂಟರ್ ಇದ್ರೆ ಅದ್ರಾಗ ಕತ್ಕೊಂಡು ಬಂದಿರಿ. ಯಾರು ಎಷ್ಟು ಆಸ್ತಿ ಬಂದಾರ ಮಹತ್ವ ಅಲ್ಲ. ಎಲ್ಲ ಪಾಲಕರಿಗೂ ಈ ಮಾತು ಹೇಳ್ತೇನೆ, ನೀವು ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಕ್ಕಳನ್ನ ಆಸ್ತಿ ಮಾಡಿ. ಈಗೇನು 600 ಮೇಲೆ ಇವರು ಮಾರ್ಕ್ಸ್ ತಗೊಂಡಾರ, ಇವರೆಲ್ಲರೂ ನಮ್ಮ ದೇಶದ ಆಸ್ತಿ ಆಗೋದು, ನೀವು ನಂಬಿಕೆ ಆಸ್ತಿ ಆಗಬೇಕು. ಆ ದಿಸೆಯೊಳಗೆ ವೀರನಾರಾಯಣ ಸಿದ್ಧಲಿಂಗೇಶ್ವರ
ಶ್ರೀಕಂಠೇಶ್ವರ ಎಲ್ಲ ರೀತಿಯ ಆಶೀರ್ವಾದ ನಿಮಗೆ ಮಾಡಲಿ ಅಂತ ಹೇಳಿ ಹಾರೈಸಿ ಒಂದು ಮಾತು ಹೇಳಬೇಕು. ನಮ್ಮ ಮುರುಳಿಯವರು ಹೇಳಿದರು, ನಾವು ಭಾಳ ಪ್ರಯತ್ನ ಮಾಡಿದ್ವಿ. ನಿಜ, ನಮ್ಮ ಮಾರ್ಕ್ಸನ ನಿಮ್ಮ ರಿಸಲ್ಟ್ ನೋಡಿ ಭಾಳ ನೋವಾಗಿತ್ತು. ಏನು ಮಾಡ್ಬೇಕು ನೀವು ಮಾರ್ಕ್ಸ್ ನೋಡಿಲ್ಲ ಅಂತಂದರೆ ನಮಗೆ ಸಿಟ್ಟು ಬರ್ತೈತಿ. ಆ ಸಿಟ್ಟು ಯಾಕಂದ್ರೆ ಹಾಕ್ತಾರೆ ನಿಮ್ಮ ಕರ್ದಲ್ಲಿ ಅನ್ನಕ್ಕಾಗತ್ತೆ, ನಿಮ್ಮ ಮಾಸ್ತರ್ನ ಹೋಗಕ್ಕೆ ಬೇಯಾಕಾಗತ್ತೆ. ನಮಗೆ ಗಿರಿಕಾಯಿ ನಮ್ಮ ಕಾಯಿ ಸಿಗ್ತಾರೆ. ಏನು ಮಾಡ್ತಿರ್ತೀವಿ ನೀವು? ಅವ್ರ ಮನಸ್ಸಿನಾಗ ಇರ್ತಿರ್ತಾರೆ, ನಾವೇನು ಮಾಡ್ಬೇಕು ಹೋಗ್ಬೋದಿಲ್ಲ ಅಂತ ಮನಸ್ಸಿನಾಗ ಇರ್ತಿರ್ತಾರೆ. ಆಗ ಈ ಸಲ ನೋಡ್ರಿ ಅವ್ರ ಖುಷಿ, ನಾವು ಒಂದು 2 ಕ್ಲಾಸ್ ಮಾಡಿದ್ವಿ, ನಾವು ಅದನ್ನು ಮಾಡಿದ್ವಿ, ರಿಸಲ್ಟ್ ಎಲ್ಲ ಭಾಳ ಚಲೋ ಆಯ್ತು. ಅದಕ್ಕೆ ಜಿಲ್ಲಾ ಮಂತ್ರಿಗಳ ವಿಶೇಷ ಪ್ರಯತ್ನ ಐತಿ. ನಮ್ಮ ಪ್ರಯತ್ನ ಆಶೀರ್ವಾದ ಇರ್ತದೆ. ನಿಮಗೇನು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಈ ಓದಿನ ಮನೆ ಮಾಡಿಕೊಡ್ತೀವಿ, ಉತ್ತಮವಾಗಿರ್ತಕ್ಕಂಥ ಪರಿಸರ ಶಾಲೆಯೊಳಗೆ ಅದನ್ನು ಮಾಡಿಕೊಡ್ತೀವಿ, ಕ್ಲಾಸ್ ಮಾಡಿಕೊಡ್ತೀವಿ, ಸ್ಮಾರ್ಟ್ ಕ್ಲಾಸ್ ಮಾಡಿಕೊಡ್ತೀವಿ. ಆದರೆ ನೀವು ಶ್ರಮ ಪಡಬೇಕಾದಂಥ ಗುರುದೇವರು ಸಹಿತ ಆಡಳಿತಗಾರರು ಏನು ಮಾಡಬೇಕು, ಅವರಾಗಲಿ, ಹಿರಿಯವರಾಗಲಿ, ನಿಮ್ಮ ಹೆಡ್ ಮಾಸ್ಟರಾಗಲಿ, ಟೀಚರ್ ಆಗಲಿ, ಇವರೆಲ್ಲರೂ ಭಾಳ ಶ್ರಮ ಪಟ್ಟಿದ್ದಾರೆ. ಅವರಿಗೂ ಸಹಿತ ನಾನು ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಿ ತಮ್ಮ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ಹೇಳ್ತಾ ನನ್ನ